ಶಾಸಕರು ಒಪ್ಕೊಂತ ಇದ್ದಾರೆ. ಅಲ್ಲೂ ಏನು ಸಚಿವ ಸಂಪುಟ ವಿಸ್ತರಣೆ ಮಾಡಿ ನಮಗೂ ಮಾಡ್ರಿ ಅಂತ ಒತ್ತಡ ಆಗ್ತಾ ಇದೆ ಕಾಂಗ್ರೆಸ್ ಮೇಲೆ. ಹಂಗಾರೆ ಬಿಜೆಪಿ ಸರ್ಕಾರ ಒಪ್ಕೊಂಡಾಗ ಏನಣ್ಣ ಗುಜರಾತ್ ಮಾದರಿ ಅಂತ ಸಚಿವ ಸಂಪುಟ ಎಲ್ಲ ವಿಸ್ತರಣೆ ಅವಕಾಶ ಕೊಟ್ಟಿದ್ದೀರ. ಇಲ್ಲಿ ಕಾಂಗ್ರೆಸ್ ಶಾಸಕರು ಅದೇ ಮಾದರಿ ನಮಗೂ ಅನ್ವಯಿಸಿ ಅಂತ ಹೇಳಿ ಒತ್ತಡ. ಸಚಿವ ಸಂಪುಟ ಪುನರಚನೆ ಮಾಡಿ ಗುಜರಾತ್ ಮಾದರಿಯಲ್ಲಿ ಅಂತ ಹೇಳಿದ್ರೆ ಈಗ ಅದು ಅವ್ರ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ. ಆದ್ರಿಂದ ಇವತ್ತು ರಾಜ್ಯದ ಜನತೆಯ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದು ನಮ್ ಯಾರಿಗೂ ನಂಬಿಕೆ ಇಲ್ಲ. ಈಗಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥವ್ರನ್ನ ಕೈ ಬಿಟ್ಟು ಮತ್ತಷ್ಟು ಜನನ್ನ ಒಳಗಡೆ ಕರ್ಕೊಳ್ತಕ್ಕಂಥ ಇವ್ರ ಕೆಲಸ ಮಾಡಿದ್ರೂ ಕೂಡ ಅಭಿವೃದ್ಧಿ ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶೂನ್ಯ, ಸಂಪೂರ್ಣವಾಗಿ ಕುಂಠಿತ ಆಗಿದೆ. ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲಿ, ಯಾವುದೇ ರೀತಿ ಪರಿವರ್ತನೆಗಳಾಗಲಿ, ಇಲ್ಲಿ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳೇನಿದ್ದಾರೆ, ಪ್ರತಿನಿತ್ಯ ನೀವು ನೋಡ್ತಾ ಇದ್ದೀರಿ, ಅದೇನೋ ನವೆಂಬರ್ ಕ್ರಾಂತಿ ಅಂತ ಚರ್ಚೆ ಮಾಡ್ತೀರಿ. ಅದೇನು ಕ್ರಾಂತಿ ಆಗ್ತದೋ ಭ್ರಾಂತಿ ಆಗ್ತದೋ ಅಥವಾ ಕೊನೆಗೆ ಮಂಜಣ್ಣ ಅವ್ರು ಹೇಳ್ದಂಗೆ ಆ ಪದ ಏನಾಗ್ತದೋ ನಮಗ್ ಗೊತ್ತಿಲ್ಲ. ವಿರೋಧ ಪಕ್ಷ ವಿಫಲ ಆಯ್ತಾ ಅಂತ ಸರ್ಕಾರ ಅಷ್ಟೊಂದು ಕೆಲಸಗಳು ಮಾಡ್ತಿದ್ರು ಅದನ್ನ ಪ್ರಶ್ನೆ ಮಾಡೋದಿಲ್ಲ. ಏನು ಗುಂಡಿಗಳು ಬಿದ್ದಿದೆ, ನೋಡಿ ಅಣ್ಣ, ನಮ್ಮ ಪಕ್ಷದ ಕಡೆಯಿಂದ ಈಗ ನಾನೇನ್ ಸದನದ ಒಳಗಡೆ ಇಲ್ಲ, ನಾನು ಸದನದ ಹೊರಗಡೆ ಇದ್ರು ನಮ್ಮ ಪಕ್ಷದ ಶಾಸಕ ಮಿತ್ರರನ್ನ ಕಾನ್ಫಿಡೆನ್ಸ್ ತಗೊಂಡು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತಿನ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಹಲವಾರು ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ನಲ್ಲೂ ಪ್ರತಿಭಟನೆ ಮಾಡಿದ್ದೇವೆ. ಇಡೀ ನಮ್ಮ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ವ್ಯಾಪ್ತಿಗಳಲ್ಲೂ ಪ್ರತಿಭಟನೆಗಳು, ಹೋರಾಟಗಳು ನಿರಂತರವಾಗಿ ನಡೀತಾ ಇದೆ. ಸದನದ ಒಳಗಡೆ ನಮ್ಮ ಪಕ್ಷದ ಶಾಸಕರು ಅವ್ರಿಗೆ ಸಿಕ್ಕಿರ್ತಕ್ಕಂಥ ಬಹಳ ಕಮ್ಮಿ ಅವಧಿ, ಪಾಪ ಎಲ್ರಿಗೂ ಮಾತನಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಲ್ಲಿ, ಅದರಲ್ಲೂ ತಾರತಮ್ಯ. ಆ ಸಂದರ್ಭದಲ್ಲೂ ಪ್ರಶ್ನೆ ಎತ್ತುವಂತ ಕೆಲಸ ಸದನದ ಒಳಗಡೆ ನಮ್ಮ ಶಾಸಕರು ಮಾಡ್ತಾನೆ ಬಂದಿದ್ದಾರೆ, ಮಾಡ್ತೇವೆ. ಥ್ಯಾಂಕ್ ಯು. ಕೇಂದ್ರದಲ್ಲಿರೋದ್ರಿಂದ ಇಲ್ಲಿ ಎಲ್ಲೋ ಒಂದ್ ಕಡೆ ಜೆಡಿಎಸ್ ಮಂಕಾಗ್ತಾ ಇದೆ ಅಂತ ನೋಡಿ. JDS ಮಂಕಾಗ್ತಕ್ಕಂಥ ಪ್ರಶ್ನೆ ಇಲ್ಲ. ಸನ್ಮಾನ್ಯ ಕುಮಾರಣ್ಣ ಅವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಚುನಾವಣೆ ನಿಲ್ಬೇಕಾದಂತ ಒಂದು ಪರಿಸ್ಥಿತಿ ಉದ್ಭವವಾಯಿತು, ಸತ್ಯ. ಇವತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ರು ಕೂಡ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳು, ವೈಫಲ್ಯತೆಗಳು, ಭ್ರಷ್ಟಾಚಾರ, ಹಗರಣಗಳು ಯಾವುದೇ ಇದ್ರು ಸನ್ಮಾನ್ಯ ಕುಮಾರಣ್ಣ ಅವರು ಸುಮ್ಮನೆ ಕೂತಿಲ್ಲ, JDS ಅವರು ಸುಮ್ಮನೆ ಕೂತಿಲ್ಲ. ನೀವು ಹೇಳ್ದಂತ ಒಂದು ಮಾತಿಗೆ ನಾನು ಬಹುಶಃ ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದಾಗ್ಲಿ, ನೀವು ಇವತ್ತು ಪ್ರಶ್ನೆ ಏನು ಕೇಳ್ತಿದ್ರಿ, ಬಹುಶಃ ರಾಜ್ಯದ ಜನತೆಗಳ ಭಾವನೆ ಏನಿದೆ, ಸನ್ಮಾನ್ಯ ಕುಮಾರಣ್ಣ ಅವರಂತ ನಾಯಕ ಇವತ್ತು ಸದನದ ಒಳಗಡೆ ಇದ್ದಿದ್ರೆ ಬಹುಶಃ ಇನ್ನೂ ಒಂದು ಗಟ್ಟಿ ನಿಲುವಿಂದ ಈ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತಕ್ಕಂಥ ಒಂದು ಪರಿಸ್ಥಿತಿ ಇರೋದು. ಆದ್ರೆ ಇವತ್ತು ಅವ್ರು ಲೋಕಸಭೆಗೆ ಹೋಗಿರೋದ್ರಿಂದ ಇದು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅಂತಕ್ಕಂಥದ್ದು ನಿಮ್ಮ ಭಾವನೆ ಅಲ್ಲ, ಜನತೆ ಭಾವನೆ. ಮುಂದಿನ ದಿನಗಳಲ್ಲಿ ಎಲ್ಲ ಕುಮಾರಣ್ಣ ಅವರು ಈ ರಾಜ್ಯಕ್ಕೆ ಬರ್ತಕ್ಕಂಥ ಸನ್ನಿವೇಶ ಬಂದ ಎದುರುಗಡೆ ನಿಲ್ಲುತ್ತೆ. ಬನ್ನಿ. ಥ್ಯಾಂಕ್ ಯು. ಸರ್, ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಾ ಇದ್ದಾವೆ, ಹೆಂಗಿರುತ್ತೆ? ಮೈತ್ರಿ ಇರುತ್ತಾ ಅಥವಾ ಒಂದು GBA ಅಂತ ಈಗಾಗಲೇ ಬೆಂಗಳೂರು ಕಾರ್ಪೊರೇಷನ್ 5 ವಿಭಾಗವಾಗಿ ಈಗಾಗಲೇ ಮಾಡ್ಕೊಂಡಿದ್ದಾರೆ ಈ ಸರ್ಕಾರ. ಕಾರ್ಪೊರೇಷನ್ ಚುನಾವಣೆ ಬೆಂಗಳೂರು ನಗರದಲ್ಲಿ ನಾವೆಲ್ಲರೂ ಎದುರು ನೋಡ್ತಾ ಇದ್ದೇವೆ. ನೋಡೋಣ, ಬಹುಶಃ ಫೆಬ್ರವರಿ ತಿಂಗಳಿಗೆ ಆಗ್ಬೋದು ಅಂತಕ್ಕಂಥ ಮಾಹಿತಿ ಇದೆ, ಅದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಇನ್ನು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಗೆ ಮುಂಚಿತವಾಗಿ ಗ್ರಾಮ ಪಂಚಾಯತಿ ಚುನಾವಣೆಗಳಂತೂ ನಡೀಲೇಬೇಕು, ನಡೆಯುತ್ತೆ. ನಿಮಗೆ ಗೊತ್ತಿದ್ದಂಗೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಯಾವುದೇ ಪಕ್ಷದ ಚಿಹ್ನೆ ಅಡಿ ನಡೀತಕ್ಕಂಥ ಚುನಾವಣೆಗಳಲ್ಲ. ಆದರೂ ಕೂಡ ಬೆಂಬಲಿತ ಅಭ್ಯರ್ಥಿಗಳು ಆಯಾ ಪಕ್ಷದಲ್ಲಿ ನಿಂತ್ಕೊಂಡಿರ್ತಾರೆ. ಅದು ಕೂಡ ಪ್ರೈಮ್ ಫೋಕಸ್ ಮಾಡ್ತೇವೆ. ಜೊತೆಯಲ್ಲಿ ರಾಜ್ಯಕ್ಕೆ ಕೇಂದ್ರದ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಭೇಟಿ ಕೊಟ್ಟಿದ್ದಾರೆ, ಇಲ್ಲೇ ಇದ್ದಾರೆ. ಇನ್ನು ಕಳೆದ ಒಂದು ವಾರದಿಂದನೂ ಬೆಂಗಳೂರಿನಲ್ಲೇ ಇದ್ದಾರೆ. ಪಾರ್ಟಿ ಮೀಟಿಂಗು ಕೂಡ ಕರೆದಿದ್ರು. ಪಕ್ಷದ ಎಲ್ಲ ಶಾಸಕರು, ಮಾಜಿ ಶಾಸಕರು, ಕೋರ್ ಕಮಿಟಿಯ ಸದಸ್ಯರು ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಮೀಟಿಂಗ್ನು ಕೂಡ ಮಾಡಿದ್ದೇವೆ. ಅಲ್ಲಿ ಸಾಕಷ್ಟು ಇವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಇಟ್ಟಿದ್ದಾರೆ. ಕೆಲವೊಂದಷ್ಟು ಸಲಹೆಗಳು ಕೂಡ ಪಕ್ಷದ ಶಾಸಕರುಗಳು, ಹಿರಿಯರು ಕೊಟ್ಟಿದ್ದಾರೆ. ಇವೆಲ್ಲವನ್ನ ಪರಿಗಣನೆಗೆ ತಗೊಂಡು ಮುಂಬರ್ತಕ್ಕಂಥ ZPTP ಚುನಾವಣೆ ತಾವು ಕೇಳ್ದಂಗೆ ತಮ್ಮಲ್ಲಿರ್ತಕ್ಕಂಥ ಕುತೂಹಲ, ಮೈತ್ರಿ ಮುಂದುವರಿಯುತ್ತಾ ಅಂತಕ್ಕಂಥದ್ದು ನಿಮ್ಮಲ್ಲಿ ಏನು ಕುತೂಹಲ ಇದೆ. ಇದಕ್ಕೆ ಈಗಾಗಲೇ
ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಬೇಕಾದ್ರೆ ನಮ್ಮ ಮೈತ್ರಿಯಲ್ಲಿ ಯಾವುದೇ ರೀತಿ ಬಿಕ್ಕಟ್ಟಿನ ಪರಿಸ್ಥಿತಿ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದಕ್ಕೆ ನಾವು ಅವಕಾಶ ಮಾಡಿಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಮೈತ್ರಿ ಭಾಳ ಗಟ್ಟಿಯಾಗಿದೆ. ಭಾಳ ಗಟ್ಟಿಯ ಒಂದು ನಿಲುವಿಂದ ಮೈತ್ರಿಗೆ ಒಪ್ಪಿಗೆ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಕೊಟ್ಟಿದ್ದಾರೆ ಅದು ಭಾಳ ಗಟ್ಟಿಯಾಗಿ ಮುಂದುವರಿಯುತ್ತೆ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಗುಜರಾತ್ ಮಾದರಿ ಅಂತ ಹೇಳ್ಬಿಟ್ಟು ಅಂತ ಈಗ ಗುಜರಾತ್ ಈಗ ನೋಡೋಣ, ಒಂದು ವಿಚಾರ RSS ಬಗ್ಗೆ ನಾವೆಲ್ಲರೂ ಹೇಳ್ಬೇಕಾಗ್ತದೆ. ದೇಶ ಕಟ್ತಕ್ಕಂಥ ಕೆಲಸದಲ್ಲಿ RSS ಕಡೆಯಿಂದ ಈಗಾಗಲೇ 100 ವರ್ಷ ಪೂರೈಸಿದ್ದ ಇರ್ತಕ್ಕಂಥ ಒಂದು ಸ್ವಯಂ ಸಂಘ. RSS ಕಡೆಯಿಂದ ದೇಶಕ್ಕೆ ಯಾವುದೇ ರೀತಿ ಸಮಸ್ಯೆ ಉಂಟಾಗಿಲ್ಲ. ಬದಲಾಗಿ ಒಂದು ಶಿಸ್ತುಬದ್ಧವಾಗಿ ಸಮಾಜವನ್ನ ಯಾವ ರೀತಿ ಮುನ್ನಡೆಸ್ಬೋದು, ಯಾವ ರೀತಿ ಕಟ್ಬೋದು ಅಂತಕ್ಕಂಥದ್ರ ಬಗ್ಗೆ RSS ಕಡೆಯಿಂದ ಸದಾಕಾಲ ಚಿಂತೆ ಆಗಿದೆ. ಈಗ ಸುಮ್ಮನೆ ಪದೇ ಪದೇ ನಾವು ಕಾಂಗ್ರೆಸ್ನ ಈ ಆಡಳಿತದಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳು ಇಶ್ಯೂನ ಡೈವರ್ಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ಏನು ಮುಂದಾಗಿದ್ದಾರೆ. ಈ ನೋಡಿ, ಗುರುವಾರದ ದಿನ ಬಹುಶಃ ನಾಳೆ ದಿನ ನಮ್ಮ JDS ಪಕ್ಷದ ವತಿಯಿಂದ ದೀಪಾವಳಿ ಬಂಪರ್ ಆಫರ್ದು ಒಂದು ವಿಚಾರವನ್ನ ನಿಮ್ಮ ಮುಂದೆ ಬಿಡುಗಡೆ ಮಾಡ್ತೇವೆ ರಾಜ್ಯದ ಜನತೆಗೆ. ಅದೆಂಥದ್ದು B ಖಾತಾಯಿಂದ A ಖಾತಾಗೆ ಇವತ್ತು ಜನ ಎಲ್ಲ ಮಾಡ್ಕೋಬೇಕು ಅಂತಕ್ಕಂಥದ್ದು ಪಾಪ ಈ ನಾಡಿನ ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ. 45,000 ಕಲೆಕ್ಟ್ ಮಾಡ್ಲಿಕ್ಕೆ 100 ದಿನ ಬಂಪರ್ ಆಫರ್ ಟೈಮ್ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು. ಗುಂಡಿ ಮುಚ್ಚಕ್ಕೆ 10,000 ಕೋಟಿ ಬೇಕಂತಲ್ಲ, 1,000 ಕೋಟಿ ದುಡ್ಡು ಹೊಂದ್ಸ್ಕೋಬೇಕಲ್ಲ. ಇವಾಗ ಎಲ್ಲಿಂದ ಹೊಂದ್ಸ್ಕೊತಾರೆ? ಎಷ್ಟಿದೆ SR ವ್ಯಾಲ್ಯೂ? 30/40 ಸೈಟ್ಗೆ 5,000 ಅಡಿ ಅಂದ್ರೆ ಎಷ್ಟಾಗ್ತದೆ? 10,000 ಅಡಿ ಅಂದ್ರೆ ಎಷ್ಟಾಗ್ತದೆ? ಬೆಂಗಳೂರು ನಗರದಲ್ಲಿ SR ವ್ಯಾಲ್ಯೂ ಎಷ್ಟಾಗಿದೆ? ಎಷ್ಟು ಲಕ್ಷ ಕಟ್ಟಬೇಕು? 3 ಲಕ್ಷ, 6 ಲಕ್ಷ, 9 ಲಕ್ಷ, 12 ಲಕ್ಷ, 15 ಲಕ್ಷದವರೆಗೂ ನೀವು ಕಟ್ಟಿಸ್ಕೊಬಿಟ್ಟು B ಖಾತಾ ಟು A ಖಾತಾ ಅಂತ ಮಾಡ್ಕೊಂಡು ಏನ್ ಮಾಡ್ಬೇಕು ಅಂತ ಇದೀರಿ ರಾಜ್ಯದ ಜನನ? ಇದರಿಂದ ಇರ್ತಕ್ಕಂಥ ಉದ್ದೇಶ ಏನು ರಾಜ್ಯದ ಉಪಮುಖ್ಯಮಂತ್ರಿಗಳದು? ಆಮೇಲೆ ನಮಗೆ ಗೊತ್ತಿದೆ, ಇವತ್ತು ಇತ್ತೀಚಿನ ದಿನಗಳಲ್ಲಿ ಬಹಳ ಚರ್ಚೆ ಆಯ್ತು ಮಾಧ್ಯಮದಲ್ಲಿ. ಗೂಗಲ್ಗೆ ಸಂಬಂಧಪಟ್ಟಂತ AI ಹಬ್ ಏನಿದೆ ಇವತ್ತು ಆಂಧ್ರಗೆ ತಗೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಯಾಕಪ್ಪ? ನಮ್ಮ ಬೆಂಗಳೂರು ನಗರ ಏನು ಕಮ್ಮಿ ಆಗಿತ್ತು? ಬೆಂಗಳೂರು ನಗರದಲ್ಲಿ IT-BT ಸೆಕ್ಟರ್ನ ಕರೆ ತಂದು 10 ವರ್ಷ ಟ್ಯಾಕ್ಸ್ ಹಾಲಿಡೇ ಡಿಕ್ಲೇರ್ ಮಾಡಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಕ್ಕಂಥ IT ಸೆಕ್ಟರ್ ಕಂಪ್ನಿಗಳನ್ನ ಕರೆ ತಂದವರು ಇದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅಂತ ಒಂದು ಬೆಂಗಳೂರು ನಗರಕ್ಕೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು, ದೂರಾಲೋಚನೆ ಇಟ್ಕೊಂಡು ಬೆಂಗಳೂರು ನಗರವನ್ನ ಕಟ್ಟಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅದ್ರಲ್ಲಿ ದೇವೇಗೌಡರು ಸಾಹೇಬರು ಕೊಡುಗೆ ಇದೆ. ಆದ್ರೆ ಇವತ್ತು ಈ AI ಹಬ್ ಏನು ಇವತ್ತು ಆಂಧ್ರಕ್ಕೆ ಹೋಗ್ತಾ ಇದೆ, ಇದರಿಂದ ನಷ್ಟ ಯಾರಿಗುಂಟಾಗ್ತದೆ? ಕರ್ನಾಟಕ ರಾಜ್ಯಕ್ಕೆ. ಇದ್ರ ಲಾಭ ಪಡಿತಾ ಇರ್ತಕ್ಕಂಥವ್ರು ಯಾರು? ಪಕ್ಕದ ರಾಜ್ಯದವರು. ಇದಕ್ಕೆ ಉತ್ತರ ಕೊಡ್ಬೇಕಾಗಿರ್ತಕ್ಕಂಥವ್ರು ಯಾರು? ಸರ್ಕಾರದವರು. ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾ? ಅಥವಾ RSS ವಿಚಾರ ಇಟ್ಕೊಂಡು ಕಳೆದು 1 ತಿಂಗಳಿಂದ ಸುಮ್ಮನೆ ಇಶ್ಯೂನ ಡೈವರ್ಟ್ ಮಾಡ್ಕೊಂಡು ಹೊರಟಿದಾರಲ್ಲ? ಎಷ್ಟು ವಿಚಾರಗಳಿದೆ ಸರ್ ಮಾತಾಡೋದಕ್ಕೆ? JDS ಶಾಸಕರಿಗೆ ಅನುದಾನ ಕೊರತೆ ಅಂತ ಮುಖ್ಯಮಂತ್ರಿ ಅವರು ಹೈಕೋರ್ಟ್ ರಿಟರ್ಜಿ ಒಂದು ದಾಖಲು ಮಾಡಿ. ಈಗ ನಿಮ್ಗೆ ಗೊತ್ತಿದ್ಯಣ್ಣ, ಅದೇನೋ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನ ನಿಂತವ್ರೆ ಶಾಸಕರು, ನೀವು ಅವ್ರಿಗೆ ಪ್ರಶ್ನೆ ಮಾಡ್ಬೇಕು. ಇದು ಕೇವಲ ವೆಂಕಟಶಿವಾರೆಡ್ಡಿ ಅವ್ರ ಪರಿಸ್ಥಿತಿ ಅಷ್ಟೇ ಅಲ್ಲ, ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಶಾಸಕನ ಪರಿಸ್ಥಿತಿನೂ ಇದೆ. BJP ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ಮಿತ್ರ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರ ಪರಿಸ್ಥಿತಿನೂ ಇದೆ. ಅದೆಂತದ 50 ಕೋಟಿ ಕೊಡ್ತೀವಿ ತನ್ನ ಸ್ವಂತ ಶಾಸಕರಿಗೆ, ನಮ್ಗೆಲ್ಲ 25 ಕೋಟಿ ಕೊಡ್ತೀವಿ ಅಂತ ಹೇಳಿದಾರಲ್ಲ. ಈ ತಾರತಮ್ಯ ಯಾಕೆ? ಅದ್ಯಾವ್ದು 10 ಕೋಟಿ ಫಂಡ್ ರಿಲೀಸ್ ಆಯ್ತೇನಣ್ಣ ಕಳೆದ ಬಾರಿ? ಬಂತ? ಮತ್ತೆ ಹೋರಾಟ ಕೂಡ ಮಾಡ್ತಾ ಇಲ್ಲ ಯಾರು? ಪಕ್ಷದಿಂದ ಹೋರಾಟ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಕೆಲಸ ಮಾಡಬೇಕು. ಜನತಾದಳ ಪಕ್ಷದಿಂದ ಹೋರಾಟ ಅಂತಕ್ಕಂಥದ್ದು ನಿರಂತರವಾಗಿ ಕೈಗೆ ಎತ್ಕೊಂಡಿದ್ದೇವೆ. ನೀವುಗಳು ನೋಡ್ಕೊಳ್ತಾನೆ ಬರ್ತಾ ಇದ್ದೀರಿ. ಯಾವುದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕೆಲವೊಂದಷ್ಟು ಧೋರಣೆಗಳ ವಿರುದ್ಧವಾಗಿ ಜನತಾದಳ ಪಕ್ಷ ಕೈ ಕಟ್ಕೊಂಡು ಯಾವತ್ತೂ ಸುಮ್ಮನೆ ಕೂತಿಲ್ಲ. ಹಲವಾರು ಸಂದರ್ಭದಲ್ಲಿ ಸಾಬೀತು ಮಾಡಿದ್ದೀವಿ. ಈ ವಿಚಾರದಲ್ಲೂ ಕೂಡ ನಮ್ಮ ಪಕ್ಷದ ಶಾಸಕರೆಲ್ಲ ಕೂತ್ಕೊಂಡು ಮೊನ್ನೆ ದಿನ ಸನ್ಮಾನ್ಯ ಕುಮಾರಣ್ಣ ಅವ್ರ ಹತ್ರ ಚರ್ಚೆ ಮಾಡಿದ್ದಾರೆ. ಇದನ್ನ ಯಾವ ರೀತಿ ನಾವು ಕೈಗೆತ್ಕೊಂಡು ಹೋರಾಟ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡಿ ಕೂಡಲೇ ಹೋರಾಟವನ್ನು ಮಾಡ್ತೇವೆ ಕಾನೂನಾತ್ಮಕವಾಗಿ.